ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಹೆಚ್ಚು ಆಗ್ತಾ ಇದೆ. ಹೆಣ್ಣು ಮಕ್ಕಳುಗಳು ಓಡಾಡುವುದು ತುಂಬ ದುಸ್ಸಾರ ಆಗ್ತಾ ಇದೆ. ಈ ಒಂದು ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರಗಳು ಮತ್ತು ಅದರ ಪ್ರಕರಣಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಹೆಣ್ಣು ಮಕ್ಕಳಿಗಾಗಿಯೇ ವಿಶೇಷವಾಗಿ ರಕ್ಷಣೆಯನ್ನು ಮಾಡಲಿಕ್ಕಾಗಿ ಈ ಒಂದು ನಿರ್ಭಯ ಪ್ರಕರಣ ಬಂದ ಮೇಲೆ ನಿರ್ಭಯ ಫಂಡ್ ಅಂತಲೇ ಮಾಡಲಾಯಿತು. 2013-14ರಲ್ಲಿ ಮಾಡಲಾಯಿತು. ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ, ರಕ್ಷಣೆಗಾಗಿ ಆ ಒಂದು ಫಂಡ್ ಮಾಡಲಾಯಿತು. ಆ ಒಂದು ಫಂಡ್ನಲ್ಲಿ 100 ಕೋಟಿ ದುಡ್ಡುಗಳು ಬಂದು ಬೀಳ್ತಾ ಇದೆ, ಬಿದ್ದಿದೆ ಕೂಡ. ಮತ್ತು ಅದಕ್ಕೆ ಸರ್ಕಾರ ಕೂಡ ಸ್ಯಾಂಕ್ಷನ್ನು ಮಾಡಿದೆ ದುಡ್ಡು. ಈ ಒಂದು ನಿರ್ಭಯ ಪ್ರಕರಣದ ಸಂದರ್ಭದಲ್ಲಿ ಪ್ರತಿಯೊಂದು ಠಾಣೆಗಳಲ್ಲಿಯೂ ಕೂಡ ಒಂದು ಹೆಲ್ಪ್ ಡೆಸ್ಕನ್ನು ಮಾಡಬೇಕು ಅಂತ ಹೇಳಿ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ತಿಂಗಳಿಗೆ 1 ಲಕ್ಷಕ್ಕೂ ಮೀರಿ ಖರ್ಚುಗಳನ್ನ ಮಾಡಲಿಕ್ಕಾಗಿಯೂ ಕೂಡ ದುಡ್ಡನ್ನು ಕೊಡಲಾಗ್ತಾ ಇದೆ. ಹಾಗೂ ಪ್ರೊಟೆಕ್ಷನ್, ಹೆಣ್ಣು ಮಕ್ಕಳ ಪ್ರೊಟೆಕ್ಷನ್ಗಾಗಿ ಈ ಒಂದು ಪೊಲೀಸ್ ಇಲಾಖೆಯವರು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಮುಂಜಾಗ್ರತಾ ಕ್ರಮಗಳಿಗಾಗಿ CCTVಗಳನ್ನು ವ್ಯವಸ್ಥೆ ಮಾಡಬಹುದಾಗಿದೆ. ಆ ಒಂದು ಕ್ರೈಮ್ಗಳನ್ನು ಡಿಟೆಕ್ಟಿವ್ ಮಾಡಲು, ಕಂಡು ಹಿಡಿಯಲು CCTV ಕ್ಯಾಮರಾಗಳು ಬಹಳ ಒಂದು ಮಹತ್ತರವಾದಂತಹ ಎವಿಡೆನ್ಸ್ಗಳು ಆಗ್ತಾ ಇರೋದರಿಂದ, ಡಿಜಿಟಲ್ ಎವಿಡೆನ್ಸ್ ಆಗ್ತಾ ಇರೋದ್ರಿಂದ ಆ ಎಲ್ಲ ಕ್ಯಾಮ್ರಾಗಳನ್ನು ಅಳವಡಿಸಿ ಆರೋಪಿಗಳ ಪತ್ತೆಯನ್ನು ಮಾಡಿಬಿಡಬಹುದು. ಅವರನ್ನು ಹಿಡಿಯಲಿಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಸಾಕಷ್ಟು ಫಂಡ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ರಿಲೀಸ್ ಮಾಡಿದ್ರು ಕೂಡ, ಇಲಾಖೆಯವರುಗಳಿಗೆ ಕೊಡ್ತಾಯಿದ್ರು ಕೂಡ 106 ಕೋಟಿಗಳು, ಈಗ 2013ರಿಂದ ಇಲ್ಲಿಯವರೆಗೂ 106 ಕೋಟಿಗಳು ಸ್ಯಾಂಕ್ಷನ್ ಆಗಿದ್ದರೂ ಕೂಡ ಅದರಲ್ಲಿ ಕೇವಲ 7% ಮಾತ್ರ ಈ ಒಂದು ಇಲಾಖೆಯವರು ಉಪಯೋಗಿಸಿಕೊಂಡಿದ್ದಾರೆ ಎಂಬುವಂತಹ ಮಾಹಿತಿ ಬಲ್ಲ ಮೂಲಗಳಿಂದ ಬಂದಿದೆ. ಇದು ಅಕ್ಯುರೇಟ್ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ, ಇಷ್ಟು ಮಾಹಿತಿ ಇದೆ. ಯಾಕೆ ಈ ರೀತಿಯಾದಂತಹ ತಾತ್ಸಾರ, ಯಾಕೆ ಈ ಎಲ್ಲ ಠಾಣೆಗಳಲ್ಲಿಯೂ ಹೆಲ್ಪ್ ಡೆಸ್ಕು ಕಂಡು ಬರ್ತಾ ಇಲ್ಲ? ಉದಾಹರಣೆಗೆ ಈ ಹೆಣ್ಣು ಮಕ್ಕಳು ಕಿಡ್ನ್ಯಾಪ್ ಆಗ್ಬೋದು, ಅಥವಾ ಅಬ್ಡಕ್ಷನ್ ಅಂತ ಕರಿಬಹುದು, ಅಪಹರಣ ಅಥವಾ ವ್ಯಪಹರಣ ಅಂತ ಹೇಳಿ ನಾವು ಕರಿತೇವೆ. ಸೊ ಮಾಡಿಕೊಂಡು ಹೋಗ್ಬೋದು. ಅಥವಾ ಆಕೆ ಬರಲಿಲ್ಲ ಅಂತ ಹೇಳಿದರೆ 1, 2 ಅವರು 3 ಅವರು ಬಿಟ್ಕೊಂಡು, ಉದಾಹರಣೆಗೆ ಒಂದು ಡ್ಯೂಟಿಗೆ ಹೋದಂಥ ಹೆಣ್ಣು ಮಗಳು ಅಥವಾ ಶಾಲೆಗೆ ಹೋದಂತಹ, ಕಾಲೇಜಿಗೆ ಹೋದಂಥ ಹೆಣ್ಣು ಮಗಳು ಸಂಜೆ 5 ಗಂಟೆ ಒಳಗೆ ಮನೆಗೆ ಬರಬೇಕಾಗುತ್ತೆ ಅಂತ ಹೇಳಿ ಇರುತ್ತೆ. ಆದರೆ 8 ಗಂಟೆ ಆದರೂ ಬರಲಿಲ್ಲ ಅಂತ ಹೇಳಿದರೆ, 2-3 ಗಂಟೆಗಳು ಬರಲಿಲ್ಲ ಅಂತ ಹೇಳಿದರೆ ಗಾಬರಿ ಆಗುವುದು ಸಹಜ. ಹೋಗಿ ಠಾಣೆಗಳಿಗೆ ಕಂಪ್ಲೇಂಟನ್ನು ಕೊಟ್ಟಾಗ ಅವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಅವರು ತಾತ್ಸಾರ ಮಾಡೋದು, ಮತ್ತು ಪರೋಕ್ಷವಾಗಿ ಅವರು ಹೇಳಿ ಕಳಿಸ್ತಾರೆ 24 ಗಂಟೆ ಇನ್ನೂ ಆಗಿಲ್ಲ, ಎಲ್ಲೋ ಹೋಗಿರ್ಬೋದು, ಬರ್ಬೋದು, ನೋಡೋಣ, ಈ ರೀತಿಯಾಗಿ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ಳುವಲ್ಲಿ ಕೂಡ ಬೇಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ಹಾಗೂ ಇಮಿಡಿಯೇಟಾಗಿ ಹೆಣ್ಣು ಮಕ್ಕಳು ಬಂದಿಲ್ಲ ಅಂತ ಹೇಳಿದಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಅಥವಾ ಮುಂಜಾಗ್ರತಾ ಕ್ರಮಗಳನ್ನು, ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಿ ಹೆಲ್ಪ್ ಡೆಸ್ಕ್ ಅವರು ಇಮಿಡಿಯೇಟಾಗಿ ಕೂಡಲೇ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ, ಮಾಹಿತಿಗಳನ್ನು ಸಂಗ್ರಹಿಸಿ. ಈ ರೀತಿಯಾಗಿ ಮಾಡಿದರೆ ಆಗ ಏನಾಗುತ್ತೆ, ಆ ಒಂದು ಅಪರಾಧಗಳು ಘಟಿಸುವಂತಹ ಒಂದು ಪರಿಸ್ಥಿತಿಗಳು ಜಾಸ್ತಿ ಬರೋದಿಲ್ಲ. ಮತ್ತು ಆ ಒಂದು ಅಪರಾಧ ಮಾಡುವ ಉದ್ದೇಶವನ್ನು ಹೊಂದಿರುವವರು ಕೂಡ ಭಯಪಟ್ಟು ಪೊಲೀಸರವರ ಕಾರ್ಯಾಚರಣೆ ಶುರುವಾಗಿದೆ, ಈ ಥರ ಆಗಿದೆ, ಹಿಂಗಾಗಿದೆ, ನಾಳೆ ನಮ್ಗೆ ತೊಂದರೆ ಆಗ್ಬೋದು
ಅಥವಾ ಸಿಗಾಕೋಬಹುದು ಎಂಬುವಂತಹ ಒಂದು ಭಯದಿಂದಲೋ ಏನೋ ಅವರು ಬಿಟ್ಟು ಹೋಗ್ಬಿಡ್ಬೋದು ಅಥವಾ ಇನ್ನೇನೋ ಒಂದು ಆಗಬಹುದು. ಸೊ ಒಟ್ಟಾರೆಯಾಗಿ ಮುಂಜಾಗ್ರತಾ ಕ್ರಮಗಳನ್ನು, ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಏನೋ ಸರ್ಕಾರದಿಂದ ಕೋಟಿಗಟ್ಟಲೆ ದುಡ್ಡನ್ನು ಕೊಟ್ಟರೂ ಸಹ ಈ ಒಂದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಯಾಕೆ ಈ CCTVಗಳನ್ನು ಏನೋ ಅಳವಡಿಸಿಲ್ಲ ಜಾಸ್ತಿ, ಮತ್ತು ಯಾಕೆ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ, ಯಾಕೆ ಈ ಹೆಲ್ಪ್ ಡೆಸ್ಕು ಪ್ರತಿಯೊಂದು ಠಾಣೆಗಳಲ್ಲಿಯೂ ಇಲ್ಲ, ಯಾಕೆ ಈ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತೆ, ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ನೀಡಿರುವಂತಹ ಹಣವನ್ನು ಉಪಯೋಗಿಸಿಕೊಳ್ಳುವುದಲ್ಲೂ ಕೂಡ ಇವರು ಏನೋ ಯಾಕೆ ಇಷ್ಟು ನಿರ್ಲಕ್ಷ್ಯರಾಗಿದ್ದಾರೆ, ಅಥವಾ ಆ ಒಂದು ಮಂಜೂರಾದಂತಹ ಹಣವು ಎಲ್ಲಿಗೆ ಹೋಗ್ತಾ ಇದೆ, ಯಾರಿಗೆ ಸೇರ್ತಾ ಇದೆ, ಇದು ಎಲ್ಲವನ್ನು ಕೂಡ ಈ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ನೋಡಬೇಕಾಗತ್ತೆ. ನೋಡಿ, ಸೌಜನ್ಯ ಪ್ರಕರಣ ಆಗಿರಬಹುದು, ಮೊನ್ನೆ ಎಲ್ಲ ಈ ಬಿಡದಿಯ ಸಮೀಪ ಖುಷಿ ಎಂಬುವಂತಹ ಹೆಣ್ಣು ಮಗಳ ಒಂದು ಪ್ರಕರಣ ಆಗಿರಬಹುದು. ಹೀಗೆ ನೋಡಿ ನೂರಾರು ಪ್ರಕರಣಗಳು ಕಂಡು ಬರ್ತಾ ಇದೆ. ದೇಶಾದ್ಯಂತ ನೂರಾರು ಪ್ರಕರಣಗಳು, ಸಾವಿರಾರು ಪ್ರಕರಣಗಳು, ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಈ ರೀತಿಯಾದಂತಹ ಪ್ರಕರಣಗಳು ಕಂಡು ಬರ್ತಾ ಇದೆ. ಸೊ ಆದರೂ ಕೂಡ ಈ ಒಂದು ಸರ್ಕಾರವಾಗಲಿ ಅಥವಾ ಈ ಒಂದು ಲೀಗಲ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ಈ ಒಂದು ಪೊಲೀಸ್ ಇಲಾಖೆಯಾಗಲಿ ಸೂಕ್ತ ರೀತಿಯಲ್ಲಿ, ದಕ್ಷ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಮತ್ತು ಅವರು ಯಾವುದೇ ರೀತಿಯಲ್ಲಿ ಈ ತರಹದ ಹೆಣ್ಣು ಮಕ್ಕಳು ಮನೆಗೆ ಬಂದಿಲ್ಲ, ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋದಾಗ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳದೆ ಏನೋ ಇಮಿಡಿಯೇಟಾಗಿ ಹೆಲ್ಪ್ ಡೆಸ್ಕ್ಗೆ ತಿಳಿಸಿ ಕೂಡಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಬೇಕು. ಮಾಡಿದ್ದೇ ಆದಲ್ಲಿ ಆ ಒಂದು ಮೊಬೈಲ್ ಟವರ್ ಟ್ರ್ಯಾಪ್ ಆಗ್ಬೋದು, ಮತ್ತಿನ್ನೇನು ಮೂಲಗಳಿಂದ ಅಥವಾ ಅವರ ವೆಹಿಕಲ್ಗಳಿಂದ ಏನೋ ಒಂದು ನಂಬರ್ಗಳನ್ನ ತೊಗೊಂಡು ಅಥವಾ ಅವರ ಫ್ರೆಂಡ್ಸ್ಗಳು ಮತ್ತು ಲಾಸ್ಟ್ ಎಲ್ಲಿ ನೋಡಿದ್ರು, ಎಲ್ಲಿಗೆ ಹೋಗ್ತಾಯಿದ್ರು, ಏನು ಆಯಿತು ಇದೆಲ್ಲ ತಿಳ್ಕೊಂಡು ಅಥವಾ ಸಂಬಂಧಪಟ್ಟವ್ರಿಗೆ ಸೂಕ್ತ ವ್ಯಕ್ತಿಗಳಿಗೆ ಅವ್ರುಗಳಿಗೆಲ್ಲ ಕಾಲ್ ಮಾಡಿಬಿಟ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಪೊಲೀಸ್ ಇಲಾಖೆಯಿಂದ ಏನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳಿ ಎಚ್ಚರಿಕೆಯನ್ನು ವಹಿಸಬಹುದು ಅಥವಾ ಬಿಟ್ಬಿಟ್ಟು ಹೋಗುವಂತಹ ಸಂದರ್ಭಗಳು ಇರಬಹುದು. ಆದ್ದರಿಂದ ಸೊ ಈ ರೀತಿಯಾದಂತಹ ಸೂಕ್ತ ಕ್ರಮಗಳನ್ನು ಸೂಕ್ತ ಸಮಯದಲ್ಲಿ ಪೋಷಕರು ಅಥವಾ ಸಂಬಂಧಪಟ್ಟಂಥವರು ಹೆಣ್ಣು ಮಕ್ಕಳ ಮಿಸ್ ಆಗಿದ್ದಾರೆ ಅಥವಾ ಮನೆಗೆ ಬರುವ ಸಂದರ್ಭಕ್ಕೆ ಬಂದಿಲ್ಲ ಅಂತ ಹೇಳಿ ಏನಾದರೂ ಹೇಳಿದಾಗ ಕೂಡಲೇ ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನಿರ್ಭಯ ಪ್ರಕರಣವು ಬಂದ ಮೇಲೆ ವಹಿಸಿದಂತಹ ಎಚ್ಚರಿಕೆಗಳನ್ನು ಕೊಟ್ಟಂತಹ ಮಾರ್ಗಸೂಚಿಗಳನ್ನು ಪಾಲಿಸಲೇಬೇಕು. ಪಾಲಿಸದೇ ಇದ್ದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಮುಲಾಜಿಲ್ಲದ ಹಾಗೆ ಕೇಳಿ ಯಾಕೆ ಹೆಲ್ಪ್ ಡೆಸ್ಕ್ಗಳು ಇಲ್ಲ, ಯಾಕೆ ಹೆಣ್ಣು ಮಕ್ಕಳ ಪ್ರಕರಣಗಳನ್ನು ಬಂದು ಕೇಳಿದಾಗ ಇಮಿಡಿಯೇಟಾಗಿ ನೀವು ಸ್ಪಂದಿಸ್ತಾ ಇಲ್ಲ ಅಂತ ಕೇಳಿ ಇಮಿಡಿಯೇಟಾಗಿ ಅವರು ಕ್ರಮ ತಗೊಂಡಿಲ್ಲ ಅಂದರೆ ಕಮಿಷನರ್ಗೆ ತಿಳಿಸಿ, ಇಲ್ಲ ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ರವರಿಗೆ ಹೋಗಿ ನೀವು ತಿಳಿಸಿ ನೀವು ಸೂಕ್ತವಾದಂತಹ ಕಾನೂನು ರೀತಿಯ ಕ್ರಮಗಳನ್ನು ಬಂದೋಬಸ್ತನ್ನು ನೀವು ಮಾಡಿಸಿಕೊಳ್ಳಬಹುದಾಗಿದೆ ಎಂಬುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮಗಳ ಒಂದು ಇಚ್ಛೆಗಾಗಿ ಮತ್ತು ನಿಮ್ಮಗಳ ಒಂದು ಜ್ಞಾನಕ್ಕಾಗಿ ನಾನು ಕೊಡ್ತಿದ್ದೇನೆ ಅಂತ ಹೇಳ್ತಾ